ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಕಲರಿಂಗ್ ಮತ್ತೆ ಕ್ರೋಮ್ಯಾಟಿಕ್ ನಂಬರ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ರೋಮ್ಯಾಟಿಕ್ ಪಾಲಿನಾಮಿಯಲ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅದು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನಮಗೆ ಗ್ರಾಫ್ ಕಲರಿಂಗ್ ಮತ್ತೆ ಗ್ರಾಫ್ ನಂಬರಿಂಗು ಗೊತ್ತಿರಬೇಕು. ಫಸ್ಟ್ ಗ್ರಾಫ್ ಕಲರಿಂಗ್ ಅಂತ ಅಂದ್ರೆ ಏನು? ಸೊ ಒಂದು ಗ್ರಾಫ್ ಇದೆ ಅಂತ ಅಂದ್ರೆ ಅದರ ವರ್ಟೆಕ್ಸ್ ಗಳನ್ನ ನಾವು ಕಲರ್ ಮಾಡ್ತೀವಿ, ಸರಿನಾ? ಸೊ ಅದರ ವರ್ಟೆಕ್ಸ್ ಗಳನ್ನ ಕಲರ್ ಮಾಡ್ತೀವಿ. ಸೊ ಕಲರ್ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ತರ ಕಲರ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಇವಾಗ ಎಕ್ಸಾಮಿಗೆ ಓದ್ತೀವಿ, ಎಕ್ಸಾಮಿಗೆ ಓದೋದಲ್ಲ ಇಂಪಾರ್ಟೆಂಟ್, ಯಾವ ರೀತಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದೇ ರೀತಿ ವರ್ಟೆಕ್ಸ್ ಗಳನ್ನ ಕಲರ್ ಮಾಡಬೇಕು. ಯಾವ ರೀತಿ ಕಲರ್ ಮಾಡಬೇಕು ಅಂತಂದ್ರೆ, ಕಲರ್ ಆಲ್ ದಿ ವರ್ಟಿಸಸ್ ಆಫ್ ದಿ ಗ್ರಾಫ್ such that no two adjacent vertices have the same color. ಸೊ ನೋಡಿ, ಇವಾಗ adjacent vertices ಅಂತ ಅಂದ್ರೆ ಏನು? ಸೊ ಈಗ ಇಲ್ಲೊಂದು ಎಡ್ಜ್ ಇದೆ. ಸೊ ಇದನ್ನ E1 ಎಡ್ಜ್ ಅಂತ ಕರಿತೀವಿ, ಸರಿನಾ? ಸೊ ಈ E1 ಎಡ್ಜ್ ಇಂದು ಎರಡು ಎಂಡ್ಗಳು ಎಲ್ಲೆಲ್ಲಿಗೆ ಟಚ್ ಆಗ್ತಾ ಇದೆ ನೋಡಿ, ಈ ಒಂದು ವರ್ಟೆಕ್ಸ್ ಗೆ ಮತ್ತೆ ಈ ಒಂದು ವರ್ಟೆಕ್ಸ್ ಗೆ. ಸೊ ಈ ಒಂದು ಎಡ್ಜ್ ಇಂದ ಈ ಎರಡು ವರ್ಟೆಕ್ಸ್ ಗಳೇನದು ಅಡ್ಜಸೆಂಟ್ ವರ್ಟೆಕ್ಸ್ ಗಳದು ಅಂತಂದ್ರೆ ಪಕ್ಕದವ್ರು ಆದಂಗ ಆಯ್ತು. ಸೊ ಇವಾಗ ಈ ಒಂದು ಎಡ್ಜ್ ಅನ್ನ ನೀವು ತಗೊಂಡ್ರೆ ಈ ವರ್ಟಿಸಿಸ್ ಮತ್ತೆ ಈ ವರ್ಟಿಸಿಸ್ ಅಡ್ಜಸೆಂಟ್ ಆದಂಗ ಆಯ್ತು. ಈ ಒಂದು ಎಡ್ಜ್ ಅನ್ನ ತಗೊಂಡ್ರೆ ಈ ವರ್ಟಿಸಿಸ್ ಮತ್ತೆ ಈ ವರ್ಟಿಸಿಸ್ ಏನಾಯ್ತು, ಅಡ್ಜಸೆಂಟ್ ಆದಂಗ ಆಯ್ತು, ಸರಿನಾ? ಸೊ ಅಡ್ಜಸೆಂಟ್ ವರ್ಟಿಸಿಸ್ ಗಳಲ್ಲಿ ಸೇಮ್ ಕಲರ್ ಬರ್ಕೂಡುದು ಅಂಡ್ ವಿತ್ ಮಿನಿಮಮ್ ಪಾಸಿಬಲ್ ನಂಬರ್ ಆಫ್ ಕಲರ್ಸ್. ಸೊ ಎಲ್ಲಾ ವರ್ಟೆಕ್ಸ್ ಗಳಿಗೂ ಒಂದೊಂದು ಕಲರ್ ಕೊಡೋದಲ್ಲ, ಮಿನಿಮಮ್ ನಂಬರ್ ಆಫ್ ಕಲರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅಡ್ಜಸೆಂಟ್ ಆಗಿ ವರ್ಟೆಕ್ಸ್ ಗಳಿಗೆ ಕಲರ್ ರಿಪೀಟ್ ಆಗದಂಗೆ ನಾನು ನೋಡ್ಕೊಂಡು ಕಲರ್ ಅನ್ನ ಫಿಲ್ ಮಾಡ್ಬೇಕು. ಸೊ ಇವಾಗ 6 ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಫಸ್ಟ್ ಗ್ರಾಫ್ ಅನ್ನ ನೋಡಿದ್ರೆ ಎರಡು ವರ್ಟಿಸಸ್ ಇದಾವೆ, ಅದರ ಮಧ್ಯೆ ಒಂದು ಎಡ್ಜ್ ಇದೆ. ಸೊ ಈಗ ನಾನು ಈ ವರ್ಟೆಕ್ಸ್ ಗೆ ಬ್ಲೂ ಕಲರ್ ಅಂತ ಕೊಟ್ಟೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಬ್ಲೂ ಕಲರ್ ಈ ಒಂದು ವರ್ಟೆಕ್ಸ್ ಗೆ. ಸೊ ಈಗ ಈ ಒಂದು ವರ್ಟೆಕ್ಸ್ ಏನಾಗಿದೆ, ಬಿಕಾಸ್ ಆಫ್ ದಿಸ್ ಎಡ್ಜ್ ದಿಸ್ ಈಸ್ ದ ಅಡ್ಜಸೆಂಟ್ ಆಫ್ ದಿಸ್ ವರ್ಟೆಕ್ಸ್. ಸೊ ಈಗ ನಾನು ಇಲ್ಲಿಗೆ ಬ್ಲೂ ಅನ್ನ ತುಂಬಂಗಿಲ್ಲ, ಬೇರೆ ಯಾವ್ದಾದ್ರು ಕಲರ್ ಅನ್ನ ತುಂಬಬೇಕು. ಫಾರ್ ಎಕ್ಸಾಂಪಲ್ ವೈಟ್. ಸೊ ಈಗ ನೀವು ನೋಡಬಹುದು ಎರಡು ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಸೇಮ್ ಕಲರ್ ಅಲ್ಲಿ ಇಲ್ಲ, ಡಿಫರೆಂಟ್ ಕಲರ್ ಆಗಿದ್ದಾವೆ. ಸೊ ಎಷ್ಟು ಕಲರ್ ಯೂಸ್ ಮಾಡಿದ್ದು ನಾವು? ಎರಡು ಕಲರ್ ಅನ್ನ ಯೂಸ್ ಮಾಡಿದ್ವಿ, ಒಂದು ಬ್ಲೂ ಇನ್ನೊಂದು ಯೆಲ್ಲೋ. ಸೊ ಈಗ ಇಲ್ಲಿಗೆ ಬರೋಣ. ಸೊ ಈಗ ನೋಡಿ, ಇಲ್ಲಿ ಈ ಒಂದು ವರ್ಟೆಕ್ಸ್ ಗೆ ನಾನು ಬ್ಲೂ ಕಲರ್ ಅಂತ ಕೊಡ್ತೀನಿ. ಈ ಒಂದು ಎಡ್ಜ್ ಅನ್ನ ನೀವು ನೋಡಿದ್ರೆ ಈ ಒಂದು ಎಡ್ಜ್ ಇಂದ ಏನಾಗುತ್ತೆ, ಈ ಒಂದು ವರ್ಟೆಕ್ಸ್ ಅಡ್ಜಸೆಂಟ್ ವರ್ಟೆಕ್ಸ್ ಆದಂಗ ಆಗುತ್ತೆ. ಸೊ ಇವಾಗ ಅಡ್ಜಸೆಂಟ್ ವರ್ಟೆಕ್ಸ್ ಸೇಮ್ ಕಲರ್ ಬರಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಯೆಲ್ಲೋ ಕಲರ್ ಅನ್ನ ಕೊಡ್ತೀನಿ. ಬ್ಲೂ ಆಗಿದೆ, ಯೆಲ್ಲೋ ಆಗಿದೆ. ಸೊ ಈಗ ಈ ಒಂದು ವರ್ಟಿಸಿಸ್ ಅನ್ನ ನೀವು ನೋಡಿದ್ರೆ ಈ ಒಂದು ಎಡ್ಜ್ ಇಂದ ಈ ಬ್ಲೂ ಕಲರ್ ವರ್ಟೆಕ್ಸ್ ಗೆ ಅಡ್ಜಸೆಂಟ್ ಆದಂಗ ಆಯ್ತು, ಈ ಒಂದು ಎಡ್ಜ್ ಇಂದ ಈ ಯೆಲ್ಲೋ ಕಲರ್ ವರ್ಟೆಕ್ಸ್ ಗೆ ಅಡ್ಜಸೆಂಟ್ ಆದಂಗ ಆಯ್ತು. ಸೊ ಏನಾಗುತ್ತೆ, ಇಲ್ಲಿ ಬೇರೆ ಕಲರ್ ಅನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಆರೆಂಜ್ ಅನ್ನ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಎಷ್ಟು ಕಲರ್ ಯೂಸ್ ಆದಂಗ ಆಯ್ತು? 3 ಕಲರ್. ಸೊ 3 ಕಲರ್ಸ್. ನೆಕ್ಸ್ಟ್ ಈ ಒಂದು ಗ್ರಾಫ್ ಅನ್ನ ನೀವು ನೋಡಿದ್ರೆ, ಸೊ ಇವಾಗ ನಾನು ಏನ್ ಮಾಡ್ತೀನಿ, ಬ್ಲೂ ಕಲರ್ ಅನ್ನ ಕೊಡ್ತೀನಿ ಈ ಒಂದು ವರ್ಟೆಕ್ಸ್ ಗೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಬಿಡ್ತೀನಿ, ಇದಕ್ಕೆ ಬ್ಲೂ ಕಲರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇದನ್ನ ಬಿಡ್ತೀನಿ, ಇದಕ್ಕೆ ಬ್ಲೂ ಕಲರ್ ಅಂತ ಕೊಡಕ್ಕಾಗಲ್ಲ. ಯಾಕೆ ನೋಡಿ, ನಾನು ಇಲ್ಲಿ ಬ್ಲೂ ಕಲರ್ ಅಂತ ಕೊಟ್ಟೆ ಅಂತ ಅಂದ್ರೆ ಈ ಎರಡು ವರ್ಟೆಕ್ಸ್ ಗಳು ಅಡ್ಜಸೆಂಟ್ ವರ್ಟೆಕ್ಸ್ ಆಗಿರೋದ್ರಿಂದ ಇಲ್ಲಿ ಸೇಮ್ ಕಲರ್ ಆಗುತ್ತೆ. ಸೊ ಇಲ್ಲಿ ನಾನು ಕೊಡಲ್ಲ. ಸೊ ಇಲ್ಲಿ ನಾನು ಯೆಲ್ಲೋ ಕಲರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಬ್ಲೂ ಇದೆ, ನೆಕ್ಸ್ಟ್ ಯೆಲ್ಲೋ ಇಲ್ಲಿ ಕೊಡ್ತೀನಿ. ನೋಡಿ, ಇಲ್ಲಿ ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಡಿಫರೆಂಟ್ ಕಲರ್ ಅಲ್ಲಿ ಇದಾವೆ, ಅಡ್ಜಸೆಂಟ್ ವರ್ಟೆಕ್ಸ್ ಡಿಫರೆಂಟ್ ಕಲರ್, ಅಡ್ಜಸೆಂಟ್ ವರ್ಟೆಕ್ಸ್ ಡಿಫರೆಂಟ್ ಕಲರ್. ಸೊ ಈಗ ನಾನು ಇಲ್ಲಿ ಬ್ಲೂ ಕೂಡ ಕೊಡಂಗಿಲ್ಲ, ಯೆಲ್ಲೋ ಕೂಡ ಕೊಡಂಗಿಲ್ಲ. ಯಾಕೆ ನೋಡಿ, ಇಲ್ಲಿ ಎರಡು ವರ್ಟೆಕ್ಸ್ ಗಳಿದಾವೆ, ಇದಕ್ಕೆ ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಎರಡು ಕೂಡ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಯಾವ್ದಾದ್ರು ಬೇರೆ ಕಲರ್ ಕೊಡ್ಬೇಕು, ಆರೆಂಜ್ ಕಲರ್. ಸೊ ಈಗ ನೋಡಿ ಎಷ್ಟು ಕಲರ್ ಯೂಸ್ ಮಾಡ್ದಂಗಾಯ್ತು, 3 ಕಲರ್. ನೀವೇನಾದ್ರೂ ಒಂದೊಂದು ವರ್ಟೆಕ್ಸ್ ಗೆ ಒಂದೊಂದು ಕಲರ್ ಕೊಟ್ಟಿದ್ರೆ ಎಷ್ಟು ಕಲರ್ ಆದಂಗ ಆಗೋದು, 5 ಕಲರ್ ಆದಂಗ ಆಗೋದು. ಸೊ ನಾವೇನ್ ಮಾಡ್ಬೇಕು, ಮಿನಿಮಮ್ ನಂಬರ್ ಆಫ್ ಕಲರ್ಸ್ ಅನ್ನ ಯೂಸ್ ಮಾಡಬೇಕು ವಿತ್ ನೋ ಅಡ್ಜಸೆಂಟ್ ವರ್ಟೆಕ್ಸ್ ಹ್ಯಾವಿಂಗ್ ದ ಸೇಮ್ ಕಲರ್. ಸೊ ಈ ರೀತಿ. ನೆಕ್ಸ್ಟ್ ಇದಕ್ಕೆ ಬರೋಣ. ಸೊ ಇಲ್ಲೇನ್ ಮಾಡ್ತೀನಿ, ನಾನು ಬ್ಲೂ ಕಲರ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಬ್ಲೂ ಕಲರ್ ಕೊಡ್ಬೋದಾ? ಎಸ್, ಯಾಕಂತಂದ್ರೆ ಇವೆರಡು ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಗಳಲ್ಲ. ಸೊ ಈಗ ನಾನೇನ್ ಮಾಡ್ತೀನಿ, ಇಲ್ಲಿಗೆ ಯೆಲ್ಲೋ ಕಲರ್ ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ. ನಾನು ಇಲ್ಲಿಗೆ ಯೆಲ್ಲೋ ಕಲರ್ ಕೊಡಕ್ಕಾಗಲ್ಲ. ಯಾಕೆ, ಇಲ್ಲೊಂದು ಎಡ್ಜ್ ಇದೆ ನೋಡಿ, ಈ ಒಂದು ಎಡ್ಜ್ ಇಂದ ಏನಾಗುತ್ತೆ, ಈ ವರ್ಟೆಕ್ಸ್ ಅಡ್ಜಸೆಂಟ್ ಆದಂಗ ಆಗುತ್ತೆ. ಸೊ ಏನ್ ಮಾಡ್ಬೇಕಾಗುತ್ತೆ, ನಾನು ಇಲ್ಲಿ ಬೇರೆ ಕಲರ್ ಅನ್ನ ಕೊಡ್ಬೇಕು. ಸೊ ಆರೆಂಜ್ ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಎಷ್ಟು ಕಲರ್ ಯೂಸ್ ಆದಂಗ ಆಯ್ತು, 3 ಕಲರ್ಸ್. ನೆಕ್ಸ್ಟ್ ಈ ಗ್ರಾಫ್ ಅನ್ನ ನೋಡೋಣ. ಸೇಮ್ ಗ್ರಾಫ್ ಇದೆ. ಸೊ ಈ ತರ. ಸೊ ಈಗ ನೋಡಿ, ಇಲ್ಲಿ ಈ ವರ್ಟೆಕ್ಸ್ ಗೆ ನಾನು ಬ್ಲೂ ಕಲರ್ ಅನ್ನ ಕೊಡ್ತೀನಿ. ನಾನು ಈ ವರ್ಟೆಕ್ಸ್ ಗೆ ಈಗ ಬ್ಲೂ ಕಲರ್ ಕೊಡಕ್ಕಾಗಲ್ಲ. ಯಾಕೆ ನೋಡಿ, ಇಲ್ಲಿ ಈ ಒಂದು ಎಡ್ಜ್ ಇಂದ ಈ ಒಂದು ವರ್ಟೆಕ್ಸ್ ಮತ್ತೆ ಈ ಒಂದು ವರ್ಟೆಕ್ಸ್ ಅಡ್ಜಸೆಂಟ್ ಆದಂಗ ಆಯ್ತು. ಸೊ ಡಿಫರೆಂಟ್ ಕಲರ್ ಕೊಡ್ಬೇಕು. ಸೊ ಯೆಲ್ಲೋ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಈಗ ನಾನು ಈ ಒಂದು ವರ್ಟೆಕ್ಸ್ ಗೆ ಬೇರೆ ಕಲರ್ ಕೊಡಬೇಕು, ಬ್ಲೂ ಕೊಡಕ್ಕಾಗಲ್ಲ. ಯಾಕೆ, ಅಡ್ಜಸೆಂಟ್ ವರ್ಟೆಕ್ಸ್ ಆಯ್ತು. ಇಲ್ಲಿ ಯೆಲ್ಲೋ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಆಯ್ತು. ಸೊ ಏನ್ ಮಾಡ್ತೀನಿ, ಆರೆಂಜ್ ಕಲರ್ ಅನ್ನ ಕೊಡ್ತೀನಿ.
ಸೊ ಈಗ ನೀವು ನೋಡಿದ್ರೆ ಈ ಒಂದು ವರ್ಟೆಕ್ಸ್ಗೆ ನಾನು ಆರೆಂಜ್ ಕೂಡ ಕೊಡಕ್ಕಾಗಲ್ಲ, ಯಾಕಂದ್ರೆ ಈ ಒಂದು ಎಡ್ಜ್ ಇಂದ ಅಡ್ಜಸೆಂಟ್ ವರ್ಟೆಕ್ಸ್ ಆದಂಗಾಗುತ್ತೆ, ಇಲ್ಲಿ ಬ್ಲೂ ಇಂದ ಅಡ್ಜಸೆಂಟ್ ವರ್ಟೆಕ್ಸ್ ಆದಂಗಾಗುತ್ತೆ, ಇಲ್ಲಿ ಯೆಲ್ಲೋ ಇಂದ ಅಡ್ಜಸೆಂಟ್ ವರ್ಟೆಕ್ಸ್ ಆದಂಗಾಗುತ್ತೆ. ಸೊ ಇಲ್ಲಿ ನಾನು ಡಿಫ್ರೆಂಟ್ ಕಲರ್ ಕೊಡ್ಲೇಬೇಕು. ಸೊ ಯಾವ್ದನ್ನ ಕೊಡೋಣ, ಮೆರೂನ್ ಅನ್ನ ಕೊಡೋಣ, ಎಂ ಅಂತ ತೊಗೊಂತೀನಿ. ಸೊ ಇವಾಗ ಟೋಟಲ್ ಎಷ್ಟು ಕಲರ್ ಯೂಸ್ ಆದಂಗಾಯ್ತು ಈ ಒಂದು ಗ್ರಾಫ್ ಅಲ್ಲಿ, 4. ನೆಕ್ಸ್ಟ್ ಈ ಒಂದು ಗ್ರಾಫಿಕ್ ಬರೋಣ. ಸೊ ಇಲ್ಲಿ ಬ್ಲೂ ಕಲರ್ ಕೊಡ್ತೀನಿ, ನೆಕ್ಸ್ಟ್ ಇಲ್ಲಿ ಇದನ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಬ್ಲೂ ಕಲರ್ ಕೊಡ್ತೀನಿ, ಇದನ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಬ್ಲೂ ಕಲರ್ ಕೊಡ್ತೀನಿ, ಸರಿನಾ? ಸೊ ಇಲ್ಲೇನಾದ್ರೂ ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಸೇಮ್ ಆದಂಗ ಆಯ್ತಾ? ಇಲ್ಲ. ಸೊ ಇಲ್ಲಿಗೆ ಯೆಲ್ಲೋ ಕಲರ್ ಕೊಡ್ತೀನಿ, ಇಲ್ಲಿಗೂ ಯೆಲ್ಲೋ ಕೊಡ್ತೀನಿ, ಇಲ್ಲಿಗೂ ಯೆಲ್ಲೋ ಕೊಡ್ತೀನಿ. ನೋಡಿ, ಬ್ಲೂ ಯೆಲ್ಲೋ ಬ್ಲೂ ಯೆಲ್ಲೋ ಬ್ಲೂ ಯೆಲ್ಲೋ, ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಯಾವ ಕೂಡ ಸೇಮ್ ಕಲರ್ ಆಗಿಲ್ಲ. ಇಷ್ಟೇ ಕಾನ್ಸೆಪ್ಟ್. ಏನು, ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಸೇಮ್ ಕಲರ್ ಆಗಬಾರ್ದು, ಮತ್ತೆ ಆದಷ್ಟು ಕಡಿಮೆ ನಂಬರ್ ಆಫ್ ಕಲರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ವರ್ಟೆಕ್ಸ್ ಕಲರಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಎಷ್ಟು ಕಲರ್ಸ್ ಯೂಸ್ ಆಗಿದ್ದು ಈ ಒಂದು ಗ್ರಾಫ್ ಅಲ್ಲಿ? ಕೇವಲ 2. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಕ್ರೊಮ್ಯಾಟಿಕ್ ನಂಬರ್. So chromatic number ಅಂದ್ರೆ ಏನು, least number of colors used to color all the vertices of the graph with no two adjacent vertices getting the same color. So ನೋಡಿ, ಇಲ್ಲಿ ಎಷ್ಟು ಕಲರ್ ಅನ್ನು ಯೂಸ್ ಮಾಡಿದ್ದು? 2. So chromatic number of this graph ಏನಾಯಿತು? 2 ಆಯ್ತು. ನೆಕ್ಸ್ಟ್ ಈ ಒಂದು ಗ್ರಾಫಿನ ಕ್ರೊಮ್ಯಾಟಿಕ್ ನಂಬರ್ ಏನು? 3. ಈ ಒಂದು ಗ್ರಾಫಿನ ಕ್ರೊಮ್ಯಾಟಿಕ್ ನಂಬರ್ ಏನು? 3. ಈ ಒಂದು ಗ್ರಾಫಿನ ಕ್ರೊಮ್ಯಾಟಿಕ್ ನಂಬರ್ ಏನು? 2. ಈ ಒಂದು ಗ್ರಾಫಿನ ಕ್ರೊಮ್ಯಾಟಿಕ್ ನಂಬರ್ ಏನು? 4. ಈ ಒಂದು ಗ್ರಾಫಿನ ಕ್ರೊಮ್ಯಾಟಿಕ್ ನಂಬರ್ ಏನು? 3. ಸರಿನಾ? ಸೊ ಮಿನಿಮಮ್ ನಂಬರ್ ಆಫ್ ಕಲರ್ಸ್ which we will be using so that no two adjacent vertex get the same color. ಸೊ ಅದನ್ನ ಏನಂತ ಕರಿತೀವಿ ನಾವು? ಕ್ರೊಮ್ಯಾಟಿಕ್ ನಂಬರ್. ಸೊ ಅದನ್ನ ಝೈ ಆಫ್ ಜಿ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಸರಿನಾ? ಸೊ ಇವಾಗ ಇದನ್ನೇನಾದ್ರು ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ? ಝೈ ಆಫ್ ಜಿ ವಿಲ್ ಬಿ ಈಕ್ವಲ್ ಟು 2. ಯಾಕೆ? ಕ್ರೊಮ್ಯಾಟಿಕ್ ನಂಬರ್ ಇಸ್ 2 ಅಲ್ವಾ? ನೆಕ್ಸ್ಟ್ ಇಲ್ಲಿ ಝೈ ಆಫ್ ಜಿ ವಿಲ್ ಬಿ ಈಕ್ವಲ್ ಟು 3. ಯಾಕೆ? ಕ್ರೊಮ್ಯಾಟಿಕ್ ನಂಬರ್ 3 ಅಲ್ವಾ? ಸೊ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದು. So note, if xi of g is equal to k, then graph is k chromatic. ನೋಡಿ ಇಲ್ಲಿ xi of g is equal to 3. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 3 ಅಂತ ತಗೊಂಡಿ ಅಂತ ಅನ್ಕೊಳ್ಳಿ, xi of g is equal to 3. ಸೊ ಇದರ ಕ್ರೊಮ್ಯಾಟಿಕ್ ನಂಬರ್ ಎಷ್ಟಾಯ್ತು? 3. ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಕ್ರೊಮ್ಯಾಟಿಕ್ ನಂಬರ್ ಆಫ್ ನಲ್ ಗ್ರಾಫ್ is equal to 1. ಸೊ ನಲ್ ಗ್ರಾಫ್ ಅಂತ ಅಂದ್ರೆ ಏನು? ಸಿಂಪಲ್. ಎಷ್ಟಾದ್ರೂ ಕೂಡ ವರ್ಟಿಸಿಸ್ ಇರಬಹುದು, ಬಟ್ ಅವುಗಳ ಮಧ್ಯೆ ನನಗೆ ಎಡ್ಜಸ್ಸೇ ಇರಲ್ಲ. ಸೊ ನೋಡಿ, ಬೇಕಾದ್ರೆ ಇಲ್ಲೊಂದು ತೋರಿಸ್ತೀನಿ. ಸೊ ಇಲ್ಲಿ ಕೇವಲ ವರ್ಟಿಸಿಸ್ ಮಾತ್ರ ಇದಾವೆ, ಎಡ್ಜಸ್ ಇಲ್ಲ ಅವುಗಳ ಮಧ್ಯ. ಸೊ ಎಡ್ಜಸ್ ಇಲ್ಲ ಅಂತಂದ್ರೆ ಅಡ್ಜಸೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲವಕ್ಕೂ ಕೂಡ ಒಂದೇ ಒಂದು ಕಲರ್ ಅನ್ನ ಕೊಡಬಹುದು. ಸೊ ಇದಕ್ಕೆ ಬ್ಲೂ 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 ಎಲ್ಲವಕ್ಕೂ ಕೂಡ ಒಂದೇ ಕಲರ್ ಅನ್ನ ಕೊಡಬಹುದು. ಸೊ ಏನಂತ ಕರೀಬಹುದು ನಾವು? ಅದಕ್ಕೆ ಕೇವಲ ಒಂದೇ ಒಂದು ಕ್ರೊಮ್ಯಾಟಿಕ್ ನಂಬರ್ ಇರುತ್ತೆ ಅಂತ ಅರ್ಥ. ಸೊ ಈಗ ನೋಡಿ, ಕ್ರೊಮ್ಯಾಟಿಕ್ ನಂಬರ್ ಆಫ್ ಕಂಪ್ಲೀಟ್ ಗ್ರಾಫ್ kn ಆಫ್ n ವರ್ಟಿಸಿಸ್ ಇಸ್ ಈಕ್ವಲ್ ಟು n. ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈಗ ನನ್ನ ಹತ್ರ 4 ವರ್ಟಿಸಿಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಇದನ್ನ ಎ ಅಂತ ಕರಿತೀನಿ, ಬಿ ಅಂತ ಕರಿತೀನಿ, ಸಿ ಅಂತ ಕರಿತೀನಿ, ಡಿ ಅಂತ ಕರಿತೀನಿ. ಸೊ ನಾವು ಕಂಪ್ಲೀಟ್ ಗ್ರಾಫ್ ಅಂತ ಯಾವಾಗ ಕರೆಯೋದು? ಒಂದು ಗ್ರಾಫ್ ಅನ್ನ ಒಂದು ವರ್ಟೆಕ್ಸ್ ಇಂದ ಉಳಿದಿರುವಂತಹ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ನನಗೆ ಡೈರೆಕ್ಟ್ ಎಡ್ಜ್ ಇರಬೇಕು. ಸೊ ನೋಡಿ, ಎ ಇಂದ ಬಿ ಗೆ ಡೈರೆಕ್ಟ್ ಎಡ್ಜ್ ಇರಬೇಕು, ಎ ಇಂದ ಡಿ ಗೂ ಕೂಡ ಡೈರೆಕ್ಟ್ ಎಡ್ಜ್ ಇರಬೇಕು, ಎ ಇಂದ ಸಿ ಗೂ ಕೂಡ ಡೈರೆಕ್ಟ್ ಎಡ್ಜ್ ಇರಬೇಕು. ಒಂದು ವರ್ಟೆಕ್ಸ್ ಇಂದ ಉಳಿದಿರುವಂತಹ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ನನಗೆ ಡೈರೆಕ್ಟ್ ಎಡ್ಜ್ ಇದ್ರೆ ಅದನ್ನ ನಾವು ಕಂಪ್ಲೀಟ್ ಗ್ರಾಫ್ ಅಂತ ಕರಿಬಹುದು. ನೋಡಿ, ಇಲ್ಲಿ ಬಿ ಇಂದ ಎ ಗೆ ಎಡ್ಜ್ ಇದೆ, ನೆಕ್ಸ್ಟ್ ಸಿ ಗೂ ಕೂಡ ಎಡ್ಜ್ ಇರಬೇಕು, ಡಿ ಗೂ ಕೂಡ ಎಡ್ಜ್ ಇರಬೇಕು. ನೆಕ್ಸ್ಟ್ ಸಿ ಇಂದ ಎ ಗಿದೆ, ಬಿ ಗಿದೆ, ಡಿ ಗೂ ಕೂಡ ಇರಬೇಕು. ನೆಕ್ಸ್ಟ್ ಡಿ ಇಂದ ಬಿ ಗಿದೆ, ಎ ಗಿದೆ, ಸಿ ಗಿದೆ. ಸೊ ಇವಾಗ ನಾನು ಏನಂತ ಕರಿಬಹುದು? ಇದನ್ನ ಕಂಪ್ಲೀಟ್ ಗ್ರಾಫ್. ಒಂದು ವರ್ಟೆಕ್ಸ್, ಯಾವ್ದಾದ್ರು ಒಂದು ವರ್ಟೆಕ್ಸ್ ಅನ್ನ ತಗೊಂಡ್ರೆ ಆ ಒಂದು ವರ್ಟೆಕ್ಸ್ ಇಂದ ಉಳಿದಿರುವಂತಹ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಡೈರೆಕ್ಟ್ ಎಡ್ಜ್ ಇರಬೇಕು. ಸೊ ಅದನ್ನ ನಾವು ಕಂಪ್ಲೀಟ್ ಗ್ರಾಫ್ ಅಂತ ಕರಿತೀವಿ. ಸೊ ಈಗ ಏನಕ್ಕೆ ಅವರು n ನಂಬರ್ ಆಫ್ ವರ್ಟಿಸಿಸ್ ಇದ್ರೆ ಕ್ರೊಮ್ಯಾಟಿಕ್ ನಂಬರ್ n ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ ನೋಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು 4 ವರ್ಟಿಸಿಸ್ ಅಲ್ವಾ ಇಲ್ಲಿರೋದು, 1 2 3 4, ಇಲ್ಲಿಗೆ ಬ್ಲೂ ಕಲರ್ ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ. ಸೊ ಈಗ ಈ ಒಂದು ಎಡ್ಜ್ ಇಂದ ಏನಾಗುತ್ತೆ? ಇಲ್ಲಿರುವಂತಹ ವರ್ಟೆಕ್ಸ್ ಏನಾಯ್ತು? ಅಡ್ಜಸೆಂಟ್ ವರ್ಟೆಕ್ಸ್ ಆಯ್ತು. ಈ ಒಂದು ಎಡ್ಜ್ ಇಂದ ಏನಾಯ್ತು? ಇಲ್ಲಿರುವಂತಹ ವರ್ಟೆಕ್ಸ್ ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಆಯ್ತು. ಈ ಒಂದು ಎಡ್ಜ್ ಇಂದ ಏನಾಯ್ತು? ಇಲ್ಲಿರುವಂತಹ ವರ್ಟೆಕ್ಸ್ ಕೂಡ ಅಡ್ಜಸೆಂಟ್ ಆಯ್ತು. ಸೊ ಅಡ್ಜಸೆಂಟ್ ವರ್ಟೆಕ್ಸ್ ಏನಾಗಿರ್ಬೇಕು? ಡಿಫರೆಂಟ್ ಕಲರ್ ಆಗಿರ್ಬೇಕು. ಸೊ ಇಲ್ಲಿ ಆರೆಂಜ್ ಅಂತ ಕೊಡ್ತೀನಿ. ಸೊ ಈಗ ಈ ಒಂದನ್ನು ನಾನು ಏನಾದ್ರೂ ಫಿಲ್ ಮಾಡಬೇಕು ಅಂತಂದ್ರೆ ಈ ಒಂದು ಎಡ್ಜ್ ಇಂದ ಇಲ್ಲಿ ಈ ಒಂದು ವರ್ಟೆಕ್ಸ್ ಏನಿದೆ ಅದು ಅಡ್ಜಸೆಂಟ್ ಆಯ್ತು, ಆಲ್ರೆಡಿ ಆರೆಂಜ್ ಇದೆ. ನೆಕ್ಸ್ಟ್ ಈ ಒಂದು ಎಡ್ಜ್ ಇಂದ ಇಲ್ಲಿ ಬ್ಲೂ ಇರುವಂತಹ ವರ್ಟೆಕ್ಸ್ ಅಡ್ಜಸೆಂಟ್ ಆಯ್ತು. ಸೊ ನನಗೆ ಅಡ್ಜಸೆಂಟ್ ಆಗಿರುವಂತಹ ಕಲರ್ಸ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಯೆಲ್ಲೋನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಈ ಒಂದು ವರ್ಟೆಕ್ಸ್ ಗೆ ಬನ್ನಿ. ಈ ಒಂದು ಎಡ್ಜ್ ಇಂದ ಏನಾಗುತ್ತೆ? ಆರೆಂಜ್ ಇರುವಂತದ್ದು ಅಡ್ಜಸೆಂಟ್ ಆಗುತ್ತೆ. ಈ ಒಂದು ಎಡ್ಜ್ ಇಂದ ಯೆಲ್ಲೋ ಇರುವಂತದ್ದು ಅಡ್ಜಸೆಂಟ್ ಆಗುತ್ತೆ. ಇದರಿಂದ ಬ್ಲೂ ಇರುವಂತದ್ದು ಅಡ್ಜಸೆಂಟ್ ಆಗುತ್ತೆ. ಸೊ ಇಲ್ಲಿ ನನಗೆ ಬೇರೆ ಕಲರ್ ಅನ್ನ ಕೊಡ್ಲೇಬೇಕಾಗುತ್ತೆ, ಮೆರೂನ್ ಅನ್ನ ಕೊಟ್ಟಿದ್ದೀನಿ. ಅಂದ್ರೆ ಏನು? ಎಷ್ಟು ನಂಬರ್ ಆಫ್ ವರ್ಟಿಸಿಸ್ ಇರ್ತವೆ ಅಷ್ಟೇ ನಂಬರ್ ಆಫ್ ಕ್ರೊಮ್ಯಾಟಿಕ್ ನಂಬರ್ ಇರುತ್ತೆ ಯಾವುದಕ್ಕೆ? ಕಂಪ್ಲೀಟ್ ಗ್ರಾಫ್ ಗಳಿಗೆ, ಸರಿನಾ? ನೆಕ್ಸ್ಟ್, ಇಫ್ ಎ ಗ್ರಾಫ್ ಈಸ್ ಸರ್ಕ್ಯೂಟ್ ವಿತ್ n ವರ್ಟಿಸಿಸ್,
ಇಟ್ ಈಸ್ ಟು ಕ್ರೋಮ್ಯಾಟಿಕ್ ಇಫ್ ಎನ್ ಈಸ್ ಈವನ್. ಸೊ ಇವಾಗ ನೋಡಿ ಇದನ್ನೇ ನಾವು ಸರ್ಕ್ಯೂಟ್ ಅಂತ ಕರಿಬಹುದು. ಅಂತ ಅಂದ್ರೇನು, ಈಗ ಬಿ ಇಂದ ಶುರುವಾಯಿತು ಅಂತ ಅನ್ಕೊಳ್ಳಿ. ಬಿ ಇಂದ ನಾನು ಟ್ರಾವರ್ಸಿಂಗ್ ಅನ್ನ ಶುರು ಮಾಡಿದೆ ಅನ್ಕೊಳ್ಳಿ. ಬಿ ಇಂದ ಇಲ್ಲಿಗೆ ಹೋಗ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಈ ಒಂದು ವರ್ಟಿಸಿಸ್ ಇಂದ ಶುರು ಮಾಡಿದ್ರೆ ಮತ್ತೆ ನಾನು ಅದೇ ವರ್ಟಿಸಿಸ್ಗೆ ವಾಪಸ್ ಬರಬೇಕು. ಸೊ ಅದನ್ನ ಏನಂತ ಕರಿತೀವಿ, ಸರ್ಕ್ಯೂಟ್ ಅಥವಾ ಸೈಕಲ್ ಅಂತ ಕರಿತೀವಿ. ಸೊ ಈ ರೀತಿ ಆದಾಗ ನೋಡಿ, ಸೊ ಈ ರೀತಿ ನಾವು ಸ್ಟಾರ್ಟ್ ಏನ್ ಮಾಡಿರ್ತೀವಿ ಅಲ್ಲಿಗೆ ವಾಪಸ್ ಬರ್ತೀವಲ್ವಾ ಅದೇ ವರ್ಟೆಕ್ಸ್ಗೆ. ಸೊ ಅದನ್ನ ಏನಂತ ಕರಿತೀವಿ, ಸರ್ಕ್ಯೂಟ್ ಅಂತ ಕರಿತೀವಿ. ಈಗ ಎನ್ ಈಸ್ ಈವನ್ ಅಂತಂದ್ರೆ ವರ್ಟಿಸಿಸ್ ಗಳೇನಾದ್ರೂ ಕೂಡ ಈವನ್ ನಂಬರ್ ಆಫ್ ವರ್ಟಿಸಿಸ್ ಇದ್ರೆ, ಎಷ್ಟು ವರ್ಟಿಸಿಸ್ ಇದೆ, 1 2 3 4 5 6. ಸೊ 6 ಈಸ್ ಈವನ್ ನಂಬರ್. ಸೊ ಅದರ ಕ್ರೋಮ್ಯಾಟಿಕ್ ನಂಬರ್ ಏನಾಗಿರುತ್ತೆ, 2 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ಕ್ಯೂಟ್ ಹೋಗೋಣ. ಇಲ್ಲೇ ಇದೆ ನೋಡಿ. ಸೊ ಈ ಒಂದು ವರ್ಟೆಕ್ಸ್ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ, ಮತ್ತೆ ನಾನು ವಾಪಸ್ ಅದೇ ವರ್ಟೆಕ್ಸ್ಗೆ ಬರಬೇಕು ಇಫ್ ಇಟ್ ಈಸ್ ಎ ಸರ್ಕ್ಯೂಟ್. ಸೊ ಈಗ ಇದರಲ್ಲಿ ಎಷ್ಟು ವರ್ಟಿಸಿಸ್ ಇರೋದು, 1 2 3 4 5. ಇಫ್ ದ ವರ್ಟಿಸಿಸ್ ಆರ್ ಆಡ್ ನಂಬರ್ಸ್ then the chromatic number will be 3. so chromatic number 3 ಇದೆಯಾ, ಎಸ್. ಸೊ ನೋಡಿ ಇದನ್ನು ಕೂಡ ನಾವು ಸರ್ಕ್ಯೂಟ್ ಅನ್ಬೋದು. ಈ ಒಂದು ವರ್ಟಿಸಿಸ್ ಇಂದ ಶುರು ಮಾಡಿದ್ರೆ ಮತ್ತೆ ಅದೇ ವರ್ಟೆಕ್ಸ್ ಗೆ ಬಂದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಆಡ್ ನಂಬರ್ ಆಫ್ ವರ್ಟಿಸಿಸ್ ಇದಾವಲ್ಲ, 1 2 3. ಸೊ ಕ್ರೋಮ್ಯಾಟಿಕ್ ನಂಬರ್ ಏನಾಗಿರುತ್ತೆ, 3 ಆಗಿರುತ್ತೆ. ಸಿಂಪಲ್. ಆಡ್ ನಂಬರ್ ಆಫ್ ವರ್ಟಿಸಿಸ್ ಇದ್ರೆ 3, ಈವನ್ ನಂಬರ್ ಆಫ್ ವರ್ಟಿಸಿಸ್ ಇದ್ರೆ 2. ಯಾವ್ದ್ರಲ್ಲಿ, ಸರ್ಕ್ಯೂಟ್ ಇರುವಂತದ್ರಲ್ಲಿ. ಸರಿನಾ? ನೆಕ್ಸ್ಟ್, ಎವ್ರಿ ಬೈಪೈರೇಟ್ ಗ್ರಾಫ್ ಜಿ ಈಸ್ ಟು ಕ್ರೋಮ್ಯಾಟಿಕ್. ಸೊ ಬೈಪೈರೇಟ್ ಗ್ರಾಫ್ ಅಂತಂದ್ರೆ ಒಂದು ಸೆಟ್ ಆಫ್ ವರ್ಟಿಸಿಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಅವುಗಳನ್ನ ನಾನೇನ್ ಮಾಡ್ಬೋದು, 2 ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ಬೋದು. ಸೊ ಇವಾಗ V1 ಇದೆ, V2 ಇದೆ. ಸೊ ಅದನ್ನ ಬರೀತೀನಿ ನೋಡಿ, V1 ವರ್ಟೆಕ್ಸ್, V2 ವರ್ಟೆಕ್ಸ್. ನೆಕ್ಸ್ಟ್ ಈ ಒಂದು ಸೆಟ್ ಅಲ್ಲಿ ಏನಿದೆ, Y ಸೆಟ್ ಅಲ್ಲಿ V3 V4 V5. ಸೊ V3 ಇದೆ, ನೆಕ್ಸ್ಟ್ V4 ಇದೆ, ನೆಕ್ಸ್ಟ್ V5 ಇದೆ. ಸೊ ಬೈಪೈರೇಟ್ ಗ್ರಾಫ್ ಏನ್ ಕಂಡೀಷನ್ಸ್ ಇರೋದು, ಒಂದೇ ಸೆಟ್ ಅಲ್ಲಿ ಇರುವಂತಹ ವರ್ಟೆಕ್ಸ್ ಗಳ ಮಧ್ಯೆ ಎಡ್ಜಸ್ ಇರಲ್ಲ. ಸೊ ಇವಾಗ V1 ಇಂದ V2 ಗೆ ನನಗೆ ಎಡ್ಜಸ್ ಇರಲ್ಲ. ನೆಕ್ಸ್ಟ್ V3 V4 V5 ಗಳ ಮಧ್ಯೆ ನನಗೆ ಎಡ್ಜಸ್ ಇರಲ್ಲ. ಯಾವತ್ತಿದ್ರೂ ಕೂಡ ಈ ಒಂದು ಸೆಟ್ ಅಲ್ಲಿ ಇರೋದು ಬೇರೆ ಸೆಟ್ ಜೊತೆನೆ ನನಗೆ ಎಡ್ಜ್ ಅನ್ನ ಕಂಬೈನ್ ಮಾಡೋದು. ಸೊ ಇವಾಗ V1 ಇಂದ V3 ಗೆ ಒಂದು ಎಡ್ಜ್ ಇರುತ್ತೆ, V4 ಗೆ ಒಂದು ಎಡ್ಜ್ ಇರುತ್ತೆ. ನೆಕ್ಸ್ಟ್ V2 ಇಂದ V4 ಗೆ ಒಂದು ಎಡ್ಜ್ ಇರುತ್ತೆ, V5 ಗೆ ಒಂದು ಎಡ್ಜ್ ಇರುತ್ತೆ. ಇಷ್ಟೇ ಸಿಂಪಲ್. ಸರಿನಾ? ಸೊ ಏನಾಯ್ತು, ಇಲ್ಲಿ V1 ಮತ್ತೆ V2 ಇಂದ ಏನಾಗಿದೆ, ಒಂದೊಂದು ಎಡ್ಜ್ ಬಂದಿದೆ, ಬೇರೆ ಇನ್ನೊಂದು ಸೆಟ್ ಆಫ್ ವರ್ಟಿಸಿಸ್ ಇದಾವಲ್ಲ, ಸೊ ಅದಕ್ಕೆ. ಸೊ ಎವ್ರಿ ಬೈಪೈರೇಟ್ ಗ್ರಾಫ್ ಜಿ ಈಸ್ ಟು ಕ್ರೋಮ್ಯಾಟಿಕ್. ಯಾಕಂತಂದ್ರೆ ನೋಡಿ ಇವೆರಡು ಕೂಡ ಏನಾಗಿದಾವೆ, ಸೇಮ್ ಕಲರ್ ಬರಲ್ಲ. ಸೊ ಇವೆರಡು ಕೂಡ ಏನಾಗಿದಾವೆ, ಅಡ್ಜಸೆಂಟ್ ವರ್ಟೆಕ್ಸ್ ಗಳಲ್ಲ ಅಲ್ವಾ. ಸೊ ಎಡ್ಜ್ ಏನಿಲ್ಲ ಇವುಗಳ ಮಧ್ಯೆ. ಸೊ ಇದಕ್ಕೆ ಬ್ಲೂ ಕಲರ್ ಅಂತ ಕೊಟ್ಟೆ ಅಂತ ಅನ್ಕೊಳ್ಳಿ. ಸೊ ಈಗ ಇವು ಕೂಡ ಏನಾಗಿದಾವೆ, ಅಡ್ಜಸೆಂಟ್ ವರ್ಟಿಸಸ್ ಗಳಲ್ಲ. ಯಾಕೆ, ಇವುಗಳ ಮಧ್ಯೆ ಕೂಡ ನನಗೆ ಎಡ್ಜಸ್ ಇಲ್ಲ. ಸೊ ಇದಕ್ಕೆ ಯೆಲ್ಲೋ ಅಂತ ಕೊಡ್ಬೋದಾ. ಸೊ ನೋಡಿ ಎರಡೇ ಕಲರ್ ಯೂಸ್ ಆಯಿತು, ಬ್ಲೂ ಕಲರ್, ಯೆಲ್ಲೋ ಕಲರ್. ಸೊ ಅದಕ್ಕೆ ನಾವು ಇದನ್ನ ಟು ಕ್ರೋಮ್ಯಾಟಿಕ್ ಅಂತ ಕರಿಬಹುದು. ಸೊ ಈಗ ನಾನು ತಗೊಂಡಿರುವಂತಹ 3 ಗ್ರಾಫ್ ಗಳಿಗೆ ಕ್ರೋಮ್ಯಾಟಿಕ್ ನಂಬರ್ ಅನ್ನ ಬರಿತಾ ಹೋಗೋಣ. ಸೊ ಕ್ರೋಮ್ಯಾಟಿಕ್ ನಂಬರ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಶುರು ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬ್ಲೂ ಕಲರ್ ಅನ್ನ ಕೊಡ್ತೀನಿ. ಸೊ ಈ ವರ್ಟಿಸಿಸ್ ಏನಾಗ್ತವೆ, ಅಡ್ಜಸೆಂಟ್ ವರ್ಟೆಕ್ಸ್ ಆಗ್ತವೆ. ಇದು ಕೂಡ ಏನಾಗುತ್ತೆ, ಅಡ್ಜಸೆಂಟ್ ವರ್ಟೆಕ್ಸ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀನಿ, ಬ್ಲೂ ಇಲ್ಲಿ ಕೊಡ್ತೀನಿ, ಬ್ಲೂ ಇಲ್ಲಿ ಕೊಡ್ತೀನಿ. ನೋಡಿ ಅಡ್ಜಸೆಂಟ್ ವರ್ಟೆಕ್ಸ್ ಅಲ್ವಾ, ಇಲ್ಲ. ಯಾಕೆ, ಡೈರೆಕ್ಟ್ ಎಡ್ಜ್ ಇಲ್ಲ, ನನಗೆ ಅಡ್ಜಸೆಂಟ್ ವರ್ಟೆಕ್ಸ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಕೊಡ್ತೀನಿ ಬ್ಲೂ, ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ. ಸೊ ಯಾವ ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಆಗಲಿಲ್ಲ. ನೆಕ್ಸ್ಟ್ ಕಲರ್ ಅನ್ನ ಕೊಡೋಣ, ಯೆಲ್ಲೋ. ಸೊ ಯೆಲ್ಲೋ. ಸೊ ನಾವು ಕೇವಲ 2 ಕಲರ್ ಅನ್ನ ಮಾತ್ರ ಯೂಸ್ ಮಾಡಿದ್ವಿ. ಸೊ ಕ್ರೋಮ್ಯಾಟಿಕ್ ನಂಬರ್ ಆಫ್ ಗ್ರಾಫ್ ಜಿ ವಿಲ್ ಬಿ ಈಕ್ವಲ್ ಟು 2. ನೆಕ್ಸ್ಟ್ ಈ ಗ್ರಾಫಿಗೆ ಬರೋಣ. ಸೊ ಇದರಲ್ಲಿ ವರ್ಟಿಸಿಸ್ ಗಳು ಯಾವ್ಯಾವು ಇಲ್ಲಿದಾವೆ, ಸೊ ನೆನಪಿರಲಿ. ಸೊ ಫಸ್ಟ್ ಇಲ್ಲಿಗೆ ಬ್ಲೂ ಕಲರ್ ಅನ್ನ ಕೊಡ್ತೀನಿ. ಸೊ ಬ್ಲೂ ಕಲರ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ ಅಂತಂದ್ರೆ ಈ ಒಂದು ಎಡ್ಜ್ ಯೂಸ್ ಮಾಡ್ಕೊಂಡು ಇದು ಅಡ್ಜಸೆಂಟ್ ಆಗುತ್ತೆ, ಈ ಒಂದು ಎಡ್ಜ್ ಯೂಸ್ ಮಾಡ್ಕೊಂಡು ಇದು ಅಡ್ಜಸೆಂಟ್ ಆಗುತ್ತೆ, ಈ ಒಂದು ಎಡ್ಜ್ ಯೂಸ್ ಮಾಡ್ಕೊಂಡು ಇದು ಅಡ್ಜಸೆಂಟ್ ಆಗುತ್ತೆ. ಇಲ್ಲಿಗೆ ನಾನು ಬ್ಲೂ ಕಲರ್ ಕೊಡ್ಬೋದು, ಯಾಕೆ ಇಲ್ಲಿ ಮಧ್ಯೆ ಇನ್ನೊಂದು ವರ್ಟೆಕ್ಸ್ ಇದೆ. ನೆಕ್ಸ್ಟ್ ಈ ಒಂದು ಎಡ್ಜ್ ಯೂಸ್ ಮಾಡ್ಕೊಂಡು ಇದು ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ಅಡ್ಜಸೆಂಟ್ ಆಗುತ್ತಾ, ಇಲ್ಲ. ಬಟ್ ಇಲ್ಲಿ ಬ್ಲೂ ಆಲ್ರೆಡಿ ಕೊಟ್ಟಿರೋದ್ರಿಂದ ಇಲ್ಲಿ ಕೊಟ್ಟರೆ ಏನಂತೆ, ಅಡ್ಜಸೆಂಟ್ ಆದಾಗ ಆಗ್ಬಿಡುತ್ತೆ. ಸೊ ಕೊಡಲ್ಲ. ನೆಕ್ಸ್ಟ್ ಇಲ್ಲಿಗೆ ಏನ್ ಮಾಡ್ತೀನಿ, ಯೆಲ್ಲೋ ಕಲರ್ ಕೊಡ್ತೀನಿ. ಸೊ ಇಲ್ಲಿಗೆ ನಾನು ಯೆಲ್ಲೋ ಕಲರ್ ಕೊಡೋಕ್ಕಲ್ಲ, ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ನಾನು ಯೆಲ್ಲೋ ಕಲರ್ ಕೊಡ್ಬೋದಾ, ಎಸ್. ಸೊ ನಾನು ಯೆಲ್ಲೋ ಕಲರ್ ಅನ್ನ ಇಲ್ಲಿಗೆ ನಾನು ಯೆಲ್ಲೋ ಕಲರ್ ಅನ್ನ ಕೊಡ್ಬೋದಾ, ಇಲ್ಲ. ಯಾಕೆ, ಇಲ್ಲಿ ಆಲ್ರೆಡಿ ಯೆಲ್ಲೋ ಕೊಟ್ಟಿದ್ದೀನಿ, ಅಡ್ಜಸೆಂಟ್ ಆದಂಗೆ ಆಗುತ್ತೆ. ಸೊ ಇಲ್ಲಿ ಕೊಡ್ಬೋದು. ಸೊ ಯೆಲ್ಲೋ ಆಯ್ತು, 2 ಕಲರ್ ಆಯ್ತು. ಸೊ ಯೆಲ್ಲೋ ನಾನು ಇಲ್ಲಿ ಕೊಡೋಕ್ಕಲ್ಲ. ಸೊ ಏನ್ ಮಾಡ್ತೀನಿ, ಇಲ್ಲಿ ಆರೆಂಜ್ ಅನ್ನ ಕೊಡ್ತೀನಿ, ಇಲ್ಲಿಗೂ ಕೂಡ ಆರೆಂಜ್ ಕೊಡ್ಬೋದು, ಇಲ್ಲಿಗೂ ಕೂಡ ಆರೆಂಜ್ ಅನ್ನ ಕೊಡ್ಬೋದು. ಸೊ ಯಾವಾರು ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಸೇಮ್ ಕಲರ್ ಅಲ್ವಾ, ಇಲ್ಲ. ಸೊ ಕ್ರೋಮ್ಯಾಟಿಕ್ ನಂಬರ್ ಆಫ್ ದಿಸ್ ಗ್ರಾಫ್ ಏನಾಗುತ್ತೆ, ಕ್ರೋಮ್ಯಾಟಿಕ್ ನಂಬರ್ ಜಿ ವಿಲ್ ಬಿ ಈಕ್ವಲ್ ಟು 3. ಸೊ 3 ಕಲರ್ ಯೂಸ್ ಮಾಡಿರೋದು, ಯೆಲ್ಲೋ ಮತ್ತೆ ಬ್ಲೂ ಮತ್ತೆ ಆರೆಂಜ್. ನೆಕ್ಸ್ಟ್ ಇದಕ್ಕೆ ಬರೋಣ. ಸೊ ಇಲ್ಲಿ ಬ್ಲೂ ಕೊಡ್ತೀನಿ, ನೆಕ್ಸ್ಟ್ ಇಲ್ಲಿ ಬ್ಲೂ ಕೊಡ್ತೀನಿ. ನೋಡಿ ಇಲ್ಲಿಗೂ ಕೂಡ ನಾವು ಬ್ಲೂ ಅನ್ನ ಕೊಡ್ಬೋದು, ಯಾಕೆ, ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಅಡ್ಜಸೆಂಟ್ ಆಗಲ್ಲ. ಸೊ ಬ್ಲೂ ಕೊಡ್ತಿದ್ದೀನಿ. ಸೊ ಇಲ್ಲಿ ಯೆಲ್ಲೋ ಕೊಡ್ತೀನಿ.
ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ಎಲ್ಲೋ ಕೊಡ್ತೀನಿ ನೋಡಿ. ಏನಾದ್ರೂ ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ಗಳು ಸೇಮ್ ಅಥವಾ ಇಲ್ಲಿ ಇಲ್ಲ. ಸೊ ಇಲ್ಲಿ ಎಲ್ಲೋ ಕೊಟ್ಟಿದ್ದೀನಿ, ಸೊ ಇಲ್ಲಿಗೂ ಕೂಡ ಎಲ್ಲೋ ಅನ್ನ ಕೊಡ್ಬೋದು. ಸೊ ಇಲ್ಲಿ ಬ್ಲೂ ಕೊಟ್ಟಿದ್ದೀನಿ, ಸೊ ಈ ಒಂದು ವರ್ಟೆಕ್ಸ್ಗೂ ಕೂಡ ನಾನು ಬ್ಲೂ ಅಂತ ಕೊಡ್ಬೋದು. ಸೊ ನೋಡಿ ಯಾವುದೇ ವರ್ಟೆಕ್ಸ್ಗಳು ಯಾವುದೇ ಅಡ್ಜಸೆಂಟ್ ವರ್ಟೆಕ್ಸ್ಗಳು ಸೇಮ್ ಕಲರ್ ಆಗಲಿಲ್ಲ. ಸೊ ಕ್ರೋಮ್ಯಾಟಿಕ್ ನಂಬರ್ ಆಫ್ ದಿಸ್ ಗ್ರಾಫ್ ವಿಲ್ ಬಿ ಈಕ್ವಲ್ ಟು 2. ನೋಡಿ ಬ್ಲೂ ಮತ್ತೆ ಯೆಲ್ಲೋ ಮಾತ್ರ ಯೂಸ್ ಮಾಡಿದ್ವಿ. ಸೊ ಈ ರೀತಿ ನಿಮಗೆ ಕಲರಿಂಗ್ ಮಾಡೋದು ಗೊತ್ತಾಗಬೇಕು ವಿತ್ ದಿ ಮಿನಿಮಮ್ ನಂಬರ್ ಆಫ್ ಕಲರ್ಸ್ ಅಂಡ್ ನೋ ಟು ಅಡ್ಜಸೆಂಟ್ ಆರ್ ವಿತ್ ಸೇಮ್ ಕಲರ್. ಸರಿನಾ? ಸೊ ಕ್ರೋಮ್ಯಾಟಿಕ್ ಪಾಲಿನಾಮಿಯಲ್ದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಅದನ್ನ ನಾನು ಡಿಸ್ಕಸ್ ಮಾಡಿರ್ತೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.